ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2025 ಜೂನ್ 25ನೇ ತಾರೀಕು ಬುಧವಾರ ಭಯಂಕರವಾದಂತಹ ಮಣ್ಣೆತ್ತಿನ ಅಮಾವಾಸ್ಯೆ ಇದೆ. ಈ ಒಂದು ಅಮಾವಾಸ್ಯೆಯ ದಿನ ಯಾರು ಈ ₹1 ಚಿಕ್ಕ ಪರಿಹಾರವನ್ನು ಮಾಡ್ತಾರೋ ಅವರಿಗೆ ವರ್ಷ ಪೂರ್ತಿ ಹಣದ ಸುರಿಮಳೆ ಆಯಸ್ಕಾಂತದ ಹಾಗೆ ಬರ್ತಾನೆ ಇರುತ್ತದೆ. ಜೀವನದಲ್ಲಿ ಸಾಕಷ್ಟು ರೀತಿಯ ಕಷ್ಟಗಳನ್ನು ಅನುಭವಿಸ್ತಾ ಇದ್ರೆ, ನೋವುಗಳಿಂದ ನೊಂದು ಬೆಂದು ಹೋಗಿದ್ರೆ ಈ ಒಂದು ವಿಶೇಷವಾದ ಚಿಕ್ಕ ಪರಿಹಾರ ತಂತ್ರವನ್ನು ಮಾಡಿಕೊಳ್ಳಬಹುದು. ಕಷ್ಟ ಅಂದರೆ ಹಣಕಾಸಿನ ಸಮಸ್ಯೆ ಆಗಿರಬಹುದು, ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಇರುವಂತಹ ಸಮಸ್ಯೆಗಳೇ ಆಗಿರಬಹುದು, ಅಥವಾ ಆರೋಗ್ಯದ ಸಮಸ್ಯೆಗಳೇ ಆಗಿರಬಹುದು, ಮತ್ತು ಎಲ್ಲ ರೀತಿಯ ಒಂದು ತೊಂದರೆಗಳು, ಶತ್ರುಗಳ ಕಾಟನೆ ಆಗಿರಬಹುದು. ಎಲ್ಲವನ್ನ ಕೂಡ ಈ ಒಂದು ಸಂದರ್ಭದಲ್ಲಿ ವಿಶೇಷವಾದ ಅಮಾವಾಸ್ಯೆಯ ದಿನ ಮಾಡುವಂತಹ ಅನುಷ್ಠಾನದಿಂದ ನೀವು ಶಕ್ತಿಯನ್ನು ಪಡೆದುಕೊಂಡು ಎಲ್ಲ ರೀತಿಯ ತೊಂದರೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಪ್ರತಿದಿನ ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ. ಅದೇ ರೀತಿಯಾಗಿ ಯಾವ ರೀತಿ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳುವುದು ಅಂತ ಗೊಂದಲದಲ್ಲಿರ್ತೀರಾ. ಈ ಒಂದು ₹1 ನಾಣ್ಯದ ಪರಿಹಾರ ನಿಮಗೆ ಶಕ್ತಿಯನ್ನು ತರುತ್ತದೆ. ಹಾಗಾದರೆ ಯಾವ ರೀತಿ ಈ ಒಂದು ತಂತ್ರವನ್ನು ಮಾಡಬೇಕು ಎಂದು ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ಒಂದು ತಂತ್ರದಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತದೆ. ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕು, ಮನೆಗೆ ಧನಾಗಮನವಾಗಬೇಕು, ಮನೆಯಲ್ಲಿ ಹಣಕಾಸಿನ ಸಮೃದ್ಧಿ ಹೆಚ್ಚಾಗುತ್ತಾ ಹೋಗಬೇಕು. ಈ ರೀತಿಯಾದ ಆಸೆ ಆಕಾಂಕ್ಷೆಗಳು ನಿಮಗಿದ್ದರೆ ಈ ಒಂದು ತಂತ್ರವನ್ನು ತಪ್ಪದೆ ಅಮಾವಾಸ್ಯೆಯ ದಿನದಂದು ಮಾಡಿಕೊಳ್ಳಬೇಕು. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಈ ಒಂದು ಪರಿಹಾರವನ್ನು ತಿಳಿಸಲಾಗಿದೆ. ಈ ಒಂದು ಚಿಕ್ಕ ಪರಿಹಾರವನ್ನು ಹುಣ್ಣಿಮೆ ಹಾಗೂ ಅಮಾವಾಸ್ಯೆಯ ದಿನ ಮಾಡಿಕೊಳ್ಳುವುದರಿಂದ ಅದರಲ್ಲೂ ಕೂಡ ವಿಶೇಷವಾದ ಶಕ್ತಿ ನಿಮ್ಮ ಜೀವನಕ್ಕೆ ಬರುತ್ತದೆ. ನಿಮ್ಮ ಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಈ ಒಂದು ಕಾರ್ಯ ಅತ್ಯಂತ ಶುಭ ಫಲವನ್ನು ನೀಡುತ್ತದೆ. ಪ್ರತಿ ಅಮಾವಾಸ್ಯೆಗೂ ಕೂಡ ಮಾಡಿಕೊಂಡರೂ ಪರವಾಗಿಲ್ಲ, ಇದು ಅಮಾವಾಸ್ಯೆಗೆ ತುಂಬಾ ಶಕ್ತಿ ಇರುತ್ತದೆ. ಈ ಒಂದು ತಂತ್ರವನ್ನು ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ನೀವು ಐಶ್ವರ್ಯವಂತರಾಗಿ ಹಣ, ಸಮೃದ್ಧಿ, ಸುಖ, ಶಾಂತಿ, ನೆಮ್ಮದಿಯನ್ನು ಪಡ್ಕೊಳ್ತೀರಾ ಅಂತ ಹೇಳಬಹುದು. ಯಶಸ್ಸು ಕೂಡ ನಿಮಗೆ ತಂದುಕೊಡುತ್ತದೆ. ವೈದಿಕ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಈ ಒಂದು ಅನುಷ್ಠಾನವನ್ನು ಅಮಾವಾಸ್ಯೆಯ ದಿನ ಮಾಡಿದ್ದೇ ಆದಲ್ಲಿ ನಿಮಗೆ ಮಕ್ಕಳು ಆ ಮನೆಯಲ್ಲಿ ಅಭಿವೃದ್ಧಿಯನ್ನು ಪಡ್ಕೊಳ್ತಾರೆ, ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದ್ತಾರೆ, ನಿಮ್ಮ ಕಷ್ಟಗಳು ದೂರವಾಗಿ ಗಂಡನಿಗೆ ಎಲ್ಲ ರೀತಿಯ ಒಂದು ಆಯಸ್ಸು, ಅಭಿವೃದ್ಧಿ ಹೆಚ್ಚಾಗುತ್ತಾ ಹೋಗುತ್ತದೆ. ಈ ಒಂದು ತಂತ್ರವನ್ನು ಅಮಾವಾಸ್ಯೆಯ ರಾತ್ರಿ ಸಮಯದಲ್ಲಿ ಮಾಡಿಕೊಳ್ಳಬೇಕಾಗುತ್ತದೆ. ನಿಮಗೆ ಸಾಕಷ್ಟು ಫಲವನ್ನು ಕೊಡುತ್ತದೆ. ಹಾಗೆಯೇ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಮತ್ತು ದುಷ್ಟ ಶಕ್ತಿಯನ್ನು ಹೊರಗೆ ಹಾಕುತ್ತದೆ. ಮನೆಯಲ್ಲಿ ಪಾಸಿಟಿವ್ ನೆಲೆಸುತ್ತದೆ ಹಾಗೂ ನಿಮ್ಮ ಕಷ್ಟಗಳು ಕೂಡ ದೂರವಾಗುತ್ತಾ ಹೋಗುತ್ತದೆ. ಹಾಗಾಗಿ ರಾತ್ರಿ ಸಮಯದಲ್ಲಿ ಒಂದು ಪ್ರಶಾಂತತೆಯಿಂದ ಈ ಒಂದು ₹1 ಕಾಯಿನಿಂದ ನೀವು ಈ ಒಂದು ಸಂಕಲ್ಪವನ್ನು ಮಾಡಿದ್ದೇ ಆದಲ್ಲಿ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ದೂರವಾಗುತ್ತದೆ. ಈ ಒಂದು ಪರಿಹಾರವನ್ನು ನೀವು ಯಾವ ರೀತಿ ಮಾಡಬೇಕೆಂದರೆ, ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಇಷ್ಟಬೇಕು. ನೀವು ಇನ್ನೇನು ಊಟ ಆಗಿ ಎಲ್ಲ ನಿಮ್ಮ ಕೆಲಸಗಳು ಮುಗಿದಿರುತ್ತೆ ಅಂತ ಅಂದುವ ಸಮಯದಲ್ಲಿ ಈ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಒಂದು ಗಾಜಿನ ಗ್ಲಾಸಲ್ಲಿ ನೀರನ್ನು ತೆಗೆದುಕೊಳ್ಳಿ. ಗಾಜು ನಿಮಗೆ ಎಲ್ಲ ಶಾಸ್ತ್ರಗಳಲ್ಲೂ ಗೊತ್ತಿರುವ ಹಾಗೆ ಗಾಜು ಒಂದು ಕುಜಕಾರಕ. ಹಾಗಾಗಿ ಗಾಜಿನ ಪಾತ್ರೆಯಲ್ಲಿ, ಗಾಜಿನ ಗ್ಲಾಸಲ್ಲಿ ತೆಗೆದುಕೊಂಡು ಅದರಲ್ಲಿ ನೀರನ್ನು ತುಂಬಿಸಿ ಇಟ್ಕೊಳ್ಬೇಕು. ನಂತರ ನೀರನ್ನು ಹಾಕಿ ಇಟ್ಕೊಂಡು ನೀವು ಇನ್ನೇನು ಮಲಗ್ತಾ ಇದ್ದೀರಾ ಅನ್ನುವಷ್ಟರಲ್ಲಿ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಕಷ್ಟಗಳನ್ನು, ನಿಮ್ಮ ನಷ್ಟಗಳನ್ನು, ನಿಮಗೆ ಆಗಿರುವಂತಹ ತೊಂದರೆಗಳನ್ನು, ನಿಮಗೆ ಏನಾಗಬೇಕು, ಯಾವ ರೀತಿ ನೀವು ಅಭಿವೃದ್ಧಿಯನ್ನು ಹೊಂದಬೇಕು, ನಿಮ್ಮ ಜೀವನ ಭವಿಷ್ಯ ಯಾವ ರೀತಿ ಇರಬೇಕು, ಸಮಸ್ಯೆಗಳೆಲ್ಲ ಯಾವ ರೀತಿ ಪರಿಹಾರ ಆಗಬೇಕು, ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಯಾವ ರೀತಿ ಒಂದು ಈಡೇರಿಸ್ಕೊಳ್ಬೇಕು ಅಂತ ಮನಸ್ಸಿನಲ್ಲಿ 7 ಬಾರಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಕೈಯಲ್ಲಿ ನಾಣ್ಯವನ್ನು ಇಟ್ಟುಕೊಂಡು 7 ಬಾರಿ ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಎಲ್ಲವನ್ನ ಜ್ಞಾಪಿಸಿಕೊಂಡು ಕೈಯಲ್ಲಿ ನಾಣ್ಯವನ್ನು ಹಿಡಿದು 7 ಬಾರಿ ಸಂಕಲ್ಪ ಮಾಡಿಕೊಂಡ ನಂತರ ಇನ್ನೇನು ನೀವು ಮಲಗುವ ಮುನ್ನ ಈ ಒಂದು ಸಂಕಲ್ಪವನ್ನು ಮಾಡಬೇಕಾಗುತ್ತೆ. ನೀರಿನ ಗ್ಲಾಸ್ನಲ್ಲಿ ₹1 ನಾಣ್ಯವನ್ನು ಹಾಕಬೇಕು. ಕಾಯಿನನ್ನು ಹಾಕಿಟ್ಟು ತಲೆದಿಂಬಿನ ಹಿಂಭಾಗದಲ್ಲಿ ಇಟ್ಟು ಮಲಗಬೇಕು. ಒಟ್ಟಿನಲ್ಲಿ ಕೈ ತಗಲಿ ಅದು ಬೀಳಬಾರ್ದು, ನೀರು ಚೆಲ್ಲಬಾರ್ದು, ನೀನು ಕಾಲು ಕೆಳಗಡೆ ಅಂತೂ ಇಟ್ಕೊಳ್ಳೇಬಾರ್ದು, ಮಂಚದ ಕೆಳಗೆ ಕೂಡ ಇಟ್ಕೊಳ್ಬಹುದು. ಈ ಒಂದು ಪರಿಹಾರವನ್ನು ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ದಿನೇ ದಿನೇ ಅಭಿವೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ನಂತರ ನೀವು ಮಾರನೇ ದಿನ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಏನು ಮಾಡಬೇಕು ಅಂತಂದರೆ, ₹1 ಕಾಯಿನನ್ನು ನೀವು ಯಾವಾಗಲೂ ನಿಮ್ಮ ಪರ್ಸ್ನಲ್ಲಿ ಅಥವಾ ನೀವು ಹಣ ಇಡುವಂತಹ ಬೀರುನಲ್ಲಿ ಇಟ್ಕೊಳ್ಬಹುದು. ಆ ನೀರನ್ನು ತೆಗೆದುಕೊಂಡು ತುಳಸಿ ಗಿಡಕ್ಕೆ ಚೆಲ್ಲಿ ಬರಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಜೀವನದ ಎಲ್ಲ ಕಷ್ಟಗಳು ದೂರವಾಗುತ್ತಾ ಹೋಗುತ್ತದೆ. ಈ ಒಂದು ಪರಿಹಾರ ತಂತ್ರವನ್ನು ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಈ ಒಂದು ಪರಿಹಾರ ತಂತ್ರವನ್ನು ನೀವು 4 ಅಮಾವಾಸ್ಯೆ ಆದರೂ ಮಾಡಲೇಬೇಕಾಗುತ್ತೆ. 4 ಅಮಾವಾಸ್ಯೆ ಈ ಒಂದು ಪರಿಹಾರ ತಂತ್ರವನ್ನು ಮಾಡಿದ್ದೇ ಆದಲ್ಲಿ ನಿಮಗೆ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅಂತ ನೀವು ಜೀವನದಲ್ಲಿ ನೋಡ್ತೀರಾ. ಎಲ್ಲ ರೀತಿಯ ತುಂಬ ಚೆನ್ನಾಗಿರುವಂತಹ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಕಷ್ಟಗಳು ಕಡಿಮೆ ಆಗುತ್ತೆ, ಜೀವನದಲ್ಲಿ ಹಣ ಅಭಿವೃದ್ಧಿ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ನೀವು ಎಲ್ಲ ರೀತಿಯ ಒಂದು ಸುಖ, ಸಂತೋಷ, ನೆಮ್ಮದಿಯನ್ನು ಪಡ್ಕೊಳ್ಬಹುದು. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಧನ್ಯವಾದಗಳು.